ಒಂದು ಹಾಸ್ಯ ಮತ್ತು ಥ್ರಿಲ್ ಸೇರಿಸಿದ ಒಂದು ಕಾದಂಬರಿ ಅಂದರೆ ಅದು ಒಕರಾದ ಇದ್ದರು ಕೃಷ್ಣಲು. ಇದು ಕಮಲ್ ಹಾಸನ್ ಶ್ರೀದೇವಿಯವರ ಒಂದು ಚಲನಚಿತ್ರ ಕೂಡ ಆಯಿತು. ಕಥೆಗೂ ಚಲನಚಿತ್ರಕ್ಕೂ ಬಹಳನೇ ವ್ಯತ್ಯಾಸ ಇದೆ. ಆದರೆ ಹಾಸ್ಯರಸ ಉಕ್ಕಿ ಹರಿಯುತ್ತೆ, ಕುತೂಹಲ ಇರುತ್ತೆ. ಈ ಕೃಷ್ಣ ಯಾರು? ಆ ಕೃಷ್ಣನ, ಈ ಕೃಷ್ಣನ, ಇವನ ಜಾಗದಲ್ಲಿ ಅವನು ಬಂದನ, ಅವನ ಜಾಗದಲ್ಲಿ ಇವನು ಬಂದನ, ಅವಳು ರಾಧಾ ಹೇಗೆ, ಯಾರು ಅಂತ ಹೇಗೆ ನಂಬಿದ್ಲು, ಅವ್ರ ತಾಯಿ ಪಾತ್ರ, ಅವ್ರ ಸೋದರ ಮಾವನ ಪಾತ್ರ, ಯಾರಿಗೆ ಇವ್ರು ಮೋಸ ಮಾಡ್ತಿದ್ದಾರೆ, ಯಾರಿಂದ ಮೋಸ ಹೋಗ್ತಿದ್ದಾರೆ, ಹೀಗೆ ಕತೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಒಳ್ಳೆ ಚೆಂಡಿನಂತೆ ಎಗರ್ತಾ ಹೋಗುತ್ತೆ. ಇದು ಒಂದು ತುಂಬಾ ವಿಶಿಷ್ಟವಾದ ಕತೆ. ನನಗಂತೂ ಇದು ಬರೆಯುವಾಗ ತುಂಬಾ ಆಶ್ಚರ್ಯ ಆಗ್ತಿತ್ತು. ಯಾಕೆಂದರೆ ಈ ಕೃಷ್ಣ ಅಂತ ಹೇಳಿಬಿಡ್ತಾರೆ. ಅವನೇ ಬಂದಿದ್ದಾನ, ಇಲ್ಲ ಇನ್ನೊಬ್ಬ ಬಂದಿದ್ದಾನ, ಅವನ ಬದಲು ಇವನು ಬಂದಿದ್ದಾನ, ಅಥವಾ ಇಲ್ಲವೇ ಇಲ್ವಾ ಇಬ್ಬರು ಒಬ್ಬನೇನಾ ಇರೋದು, ಏನೂ ಗೊತ್ತಾಗೋದಿಲ್ಲ. ಆ ಮಟ್ಟದಲ್ಲಿ ಇದನ್ನು ಎಳ್ಕೊಂಡು ಹೋಗಿದ್ದಾರೆ. ಸಿನಿಮಾದಲ್ಲಿ ಕೂಡ ನನಗೆ ಇಷ್ಟ ಆಯಿತು ಕಮಲ್ ಮತ್ತು ಶ್ರೀದೇವಿ ಅವರ ನಟನೆ. ಆದರೆ ಆ ಭಾಷೆ ಇದೆ ನೋಡಿ, ಶೈಲಿ ಯಂಡಮೂರಿ ಅವ್ರದ್ದು. ಆ ಹಾಸ್ಯರಸವಾಗಲಿ, ಸಸ್ಪೆನ್ಸ್ ಆಗಲಿ, ಥ್ರಿಲ್ಲಿಂಗ್ ಆಗಲಿ, ಆ ನಿರ್ದಿಷ್ಟ ರಸದಲ್ಲಿ ಅದ್ದಿ ಕೊಡ್ತಾರೆ ಕಥೆನ. ಇದನ್ನು ಬಹುಶಃ ಅವ್ರು ಅದಕ್ಕೆ ನಾವು ಮಾಸ್ಟರ್ ಸ್ಟೋರಿ ಟೆಲ್ಲರ್ ಅವ್ರ ಥರ ಇನ್ನೊಬ್ಬರು ನನಗೆ ಈ ರೀತಿ ಬರೆದವ್ರು ನಾನು ನೋಡಿಲ್ಲ. ಯಾಕೆಂದರೆ ಗಂಭೀರವಾದ ಕಾದಂಬರಿಗಳು ತುಂಬ ಜನ ಬರೀತಾರೆ. ಆದರೆ ಜನಪ್ರಿಯವಾಗಿ ಅನೇಕರಿಗೆ ಸಂತೋಷ ಕೊಡುವಂಥ ಕಾದಂಬರಿಗಳನ್ನು ಬರೆದವರು ಖಂಡಿತ ಯಂಡಮೂರಿಯವರು ಬಹಳ ಕಡಿಮೆ ಜನದಲ್ಲಿ ಒಬ್ಬರು. ಯಾಕೆಂದರೆ ಬಹಳ ಜನ ಹೇಳ್ತಾರೆ ಕಾದಂಬರಿ ಅಂದರೆ, ಪತ್ತೇದಾರಿ ಅಂದರೆ, ಥ್ರಿಲ್ಲರ್ ಅಂದರೆ ಯಂಡಮೂರಿಯವರು ಅಂತಾರೆ. ಆ ರೀತಿ ಯಂಡಮೂರಿಯವರು ಅವರ ಹೆಸರು ಉಳಿಸ್ಕೊಂಡಿದ್ದಾರೆ. ಒಕ್ಕರಾದ ಇದ್ದರು ಕೃಷ್ಣರು ಅಥವಾ ಒಬ್ಬರಾದ ಇಬ್ಬರು ಕೃಷ್ಣರು ಕೂಡ ಸಾಹಿತ್ಯ ಪ್ರಕಾಶನನೇ ಪ್ರಕಟಿಸಿತು. ನನಗೆ ಇದನ್ನು ಅನುವಾದ ಮಾಡಲು ಅನುಮತಿ ನೀಡಿದ ಸುಬ್ರಹ್ಮಣ್ಯ ಸರ್ ಅವರಿಗೆ ನನ್ನ ಕೃತಜ್ಞತೆಗಳು. ನಮಸ್ಕಾರ.